ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಾಗೆ ರ್ಯಾಂಡಮ್ ವ್ಲಾಗ್ ಅಂತ ಸುಮ್ಮನೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನೇನಾಗುತ್ತೋ ಗೊತ್ತಿಲ್ಲ. ಆದರೆ ಇವತ್ತು ನನ್ನ ಫ್ರೆಂಡ್ ಬರ್ಡೇ ಇದೆ. ನನ್ನ ಫ್ರೆಂಡ್ ಬರ್ಡೇಗೆ ಒಂದು ಗಿಫ್ಟ್ ತೊಗೋಬೇಕು ಅಂತ ಅನ್ಕೋತಿದ್ದೀನಿ. ತೊಗೋತೀನಿ ಇಲ್ವೋ ಗೊತ್ತಿಲ್ಲ, ಏನು ತೊಗೋಬೇಕಂತನೂ ಗೊತ್ತಿಲ್ಲ. ಹಾಗೆ ಈಗ ಸದ್ಯಕ್ಕೆ ಹಾಸ್ಪಿಟಲ್ಗೆ ಹೋಗಬೇಕು. ಬನ್ನಿ ಗೈಸ್, ಹೋಗೋಣ. ಗಾಯ ಅಂತೂ ವಾಸಿನೇ ಆಗ್ತಿಲ್ಲ ಗೈಸ್. ಯಾವಾಗ ವಾಸಿ ಆಗುತ್ತೋ ಗೊತ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಕಾಲು ನೋವು ಬಂದ್ಬಿಡುತ್ತೆ. ಗಾಡಿನೂ ಓಡ್ಸೋಕ್ಕಾಗ್ತಿಲ್ಲ. ಇವಾಗ ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಗೈಸ್, ನನ್ನ ಫ್ರೆಂಡ್ ಮನೆಗೆ ಬಂದೆ. ಇವಾಗ ನನ್ನ ಫ್ರೆಂಡ್ನ ಕರ್ಕೊಂಡು ಹಾಸ್ಪಿಟಲಿಗೆ ಹೋಗಬೇಕು. ಸಿಕ್ಕಾಪಟ್ಟೆ ಬಿಸಿಲು ಗೈಸ್, ಆಗ್ತಾನೆ ಇಲ್ಲ. ಹಾಗೆ ಇವತ್ತು ಮಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹಾಸ್ಪಿಟಲ್ ಕೂಡ ತುಂಬಾ ರಶ್ ಇರುತ್ತೆ. ಬನ್ನಿ ಗೈಸ್, ಹೋಗೋಣ. ನನ್ನ ಫ್ರೆಂಡ್ ಗಾಡಿ ಎತ್ಕೊಂಡು ಬರ್ತಾವಳೆ. ನನ್ನ ಕೈಯಲ್ಲಿ ಓಡ್ಸೋಕ್ಕಾಗಲ್ಲ, ಅದಕ್ಕೆ ಅವ್ರ ಮನೆ ಅಂತ ನಿಲ್ಸಿದೆ. ನಮ್ಮ ಮನೆಯಿಂದ ಬರೀ ಅವ್ರ ಮನೆಗೆ ಮಾತ್ರ ನಾನು ಗಾಡಿ ತೊಗೊಂಡು ಬರೋದು. ಅಲ್ಲಿಂದ ಅವಳೇ ಓಡಿಸ್ಬೇಕು. ಹೇಗೆ ಹೋಗಿವ ಇವಾಗ ಸದ್ಯಕ್ಕೆ ಆಸ್ಪತ್ರೆಗೆ ಹೋಗಿ ಗೈಸ್, ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನನಗೆ ಗೊತ್ತಿರೋರೊಬ್ರು ಮನೆಗೆ ಹಾವು ಬಂದ್ಬಿಟ್ಟಿದೆ ಅಂತ. ಸಿಕ್ಕಾಪಟ್ಟೆ ದೊಡ್ಡದಂತೆ, ನಾನು ನೋಡಿಲ್ಲ. ಅದಕ್ಕೆ ನೋಡೋದಕ್ಕಂತ ಹೋಗ್ತಿದ್ದೀನಿ ಗೈಸ್. ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಬನ್ನಿ ಹೋಗಿ ತರಿಸ್ತೀನಿ. ಹಾವು ಗೈಸ್, ಸಾಮಾನ್ಯದ ಹಾವಲ್ಲ ಇದು, ನಾಗರಾವು. ನೋಡೋದಕ್ಕೆ ನನಗಿಂತ ಉದ್ದ ಐತೆ ಅನ್ಸುತ್ತೆ. ನನ್ನಷ್ಟು ಹೈಟ್ ಬರುತ್ತೆ ಇದು. ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ನೋಡೋದಕ್ಕೆ ಮಾತ್ರ. ಹಾವು ಸೌಂಡ್ ಮಾತ್ರ ಕೇಳಿದ್ರೆ ಒಂದು ಮೈಲಿ ದೂರ ಓಡೋಗೋಷ್ಟು ಭಯ ಆಗ್ತಿತ್ತು. ಅಷ್ಟು ಜೋರಾಗಿ ಸೌಂಡ್ ಮಾಡ್ತಿತ್ತು. ಸೌಂಡನ್ನ ನೀವು ಕೇಳಿಸ್ಕೊಂಡಿದ್ದೀರಾ. ಹಾಗೆ ಹಾವು ಹಿಡಿಯೋಕೆ ಬಂದವರು ಕೂಡ ಏನೂ ತೊಂದರೆ ಆಗದಿರೋಂಗೆ ಹಾವನ್ನ ಹಿಡ್ದಿದ್ದಾರೆ. ಈ ಹಾವು ಕಚ್ಚಿದ ತಕ್ಷಣ ಬೇಗ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡಿಲ್ಲ ಅಂದರೆ ಮುಗ್ದೇ ಹೋಯ್ತು ಅವ್ರ ಕತೆ. ಆದರೂ ಫೈನಲಿ ಕಷ್ಟಪಟ್ಟು ಸೇಫಾಗಿ ಹಾವನ್ನ ಹಿಡಿದು ಡಬ್ಬದೊಳಗಡೆ ಹಾಕಿದ್ರು. ನೋಡ್ದಾ, ಈ ಟೈಮಲ್ಲಿ ನಿಮಗೆ ಹಾವುಗಳು ವಾಪಸ್ ಬಂದು ಕಚ್ಚೋಂಥದ್ದಾಗುತ್ತೆ. ಸೊ ಅದನ್ನು ದಯವಿಟ್ಟು ನೀಟಾಗಿ ಹಿಡಿಬೇಕು. ಅದನ್ನು ನಾನು ಎಲ್ಲರನ್ನೂ ಕೇಳೋದೇನಪ್ಪ ಅಂತಂದರೆ, ಈಗ ನಾವು ಒಂಥರ ಆರ್ಮಿ ಮ್ಯಾನ್. ಏನಕ್ಕಂದ್ರೆ ನಾವು ಮನೆಗೆ ಹೋದ್ರೆ ವಾಪಸ್ ಬರ್ತೀನಿ ಅಂತ ಗ್ಯಾರಂಟಿ ಇರೋಲ್ಲ ನಮಗೆ. ಇಂಥ ಹಾವುಗಳು ಸಿಗಾಕೊಂಬಿಟ್ರೆ ಮಾತ್ರ ನಾವು ಎಲ್ಲೂ ಬರಲಿಕ್ಕಾಗಲ್ಲ. ಸೊ ಯಾರೇ ಬಂದರೂ ನೀಟಾಗಿ ಒಳ್ಳೆ ಥರ ಡಬ್ಬ ಕೊಡಿ ಅವ್ರಿಗೆ. ಅವ್ರು ಯಾವ ಥರ ಕೇಳ್ತಾರೆ ಆ ಥರ ಡಬ್ಬ, ಯಾವ ಥರ ಕೇಳ್ತಾರೆ ಆ ಥರ ಪಿಲೋ ಬ್ಯಾಗ್ಸ್ ಕೊಡಿ. ಅವ್ರಿಗೊಂದು ಪೆಟ್ರೋಲ್ಗೊಂದು ಸ್ವಲ್ಪ ದುಡ್ಡು ಕೊಡಿ. ಯಾರೂ ಅಷ್ಟೊಂದೆಲ್ಲ ಕಜಿ ಬಿಜಿ ಮಾಡೋದಾಗಲಿ ಇನ್ನೊಂದಾಗಲಿ ಅಲ್ಲ. ನಾನಂತಲ್ಲ, ಯಾರೇ ಬಂದರೂ ಕರೆಕ್ಟಾಗಿ ಅವ್ರದ್ದೊಂದು ಟೈಮ್ಗೊಂದು ವ್ಯಾಲ್ಯೂ ಇದೆ. ಅವ್ರ ಜೀವಕ್ಕೊಂದು ಬೆಲೆ ಇದೆ. ಅವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರೆ. ಕರೆಕ್ಟಾಗಿ ಏನು ಬೇಕೋ ಅದನ್ನು ಅವ್ರನ್ನ ನೋಡ್ಕೊಂಡು ಅವ್ರೊಂದು ಬ್ಯಾಗ್ ಆಗಲಿ ಇನ್ನೊಂದಾಗಲಿ ಕೊಟ್ಟರೆ ಎಲ್ಲ ಸರಿ. ಇಲ್ಲಾಂದ್ರೆ ನಮ್ಗೆ ಯಾವ ಹಣೆ ಬರ, ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಒಂದು ನೀಟಾಗಿ ಒಂದು ಡಬ್ಬ ಆಗಲಿ ಒಂದು ಬ್ಯಾಗ್ ಆಗಲಿ ದಯವಿಟ್ಟು ಕೊಡಿ. ಅಲ್ಲೈತೆ ಎತ್ಕೊಂಡೋಗು, ಅಲ್ಲಿ ಮೋರಳಿದು ಹಿಡ್ಕೊ, ಅದೆಲ್ಲ ನಾನ್ಸೆನ್ಸ್ ಬಿಟ್ಬಿಡಿ. ಫಸ್ಟು ನೀವಿರೋದು ಜಾಗದಲ್ಲಿ ಹಾವಿರೋದಲ್ಲ, ಹಾವಿರೋ ಜೊತೆ ನೀವಿರೋದು. ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಗೈಸ್, ಫೈನಲಿ ಹಾವನ್ನ ರಕ್ಷಣೆ ಮಾಡಿದ್ದಾರೆ. ಇಲ್ಲಿದ್ದಂಥ ಜನರಿಗೂ ಏನೂ ತೊಂದರೆ ಆಗಿಲ್ಲ. ಹಿಡಿಯೋದಕ್ಕೆ ಬಂದವರಿಗೂ ಏನೂ ತೊಂದರೆ ಆಗಿಲ್ಲ. ಹಾಗೆ ರೆಸ್ಕ್ಯೂ ಮಾಡೋದಕ್ಕೆ ಬಂದಿರೋರ್ಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಅವ್ರದ್ದೇ ಆದ ಬೆಲೆ ಅವ್ರಿಗೆ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದ್ರೆ ಈ ಹಾವು ಒಂದು 4-5 kg ಇರ್ಬೋದು. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಗೈಸ್. ಹಾವನ್ನ ನೋಡಿ ನನಗಂತೂ ಜೀವನ ಬರೆಗೆ ತೆಗೆದು ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಅದನ್ನು ನೋಡ್ಕೊಂಡು ಇವಾಗ ಹಾಸ್ಪಿಟಲಿಗೆ ಬಂದೆ. ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಮತ್ತೆ ಮನೆಗೆ ಹೋಗ್ತೀವಿ. ಹಾಸ್ಪಿಟಲಲ್ಲಿ ಜನನೇ ಆಗಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಜನಗಳು ಗೈಸ್. ಹಾಸ್ಪಿಟಲಿಗೆ ಹೋಗಿ ಡಾಕ್ಟರಿಗೆ ತೋರಿಸಿದೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಸೋಮವಾರ, ನೆನ್ನೆ ಬೇರೆ ಸಂಡೇ. ಅದಕ್ಕೆ ನಾನು ಯಾರು ಬಂದು ತೋರಿಸ್ಕೊಂಡಿಲ್ಲ. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಡಾಕ್ಟರಿಗೆ ತೋರಿಸ್ಬಿಟ್ಟು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಇವಾಗ ರಿಟರ್ನ್ ವಾಪಸ್ ಹೋಗ್ತಿದ್ದೀನಿ. ಟ್ಯಾಬ್ಲೆಟ್ ಇಸ್ಕೊಂಡಿಲ್ಲ, ಊಟಕ್ಕೆ ಹೊರಟೋಗಿದ್ದಾರೆ. ಸೊ ಇವಾಗ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಹೋಗಿ ಟ್ಯಾಬ್ಲೆಟ್ ಇಸ್ಕೋಬೇಕು. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ತೈತೆ. ಅದಕ್ಕೆ ವಾಪಸ್ ಮನೆಗೆ ಹೋಗ್ತಿದ್ದೀನಿ. ಮತ್ತೆ ಹೋಗ್ಬೇಕು ಹಾಸ್ಪಿಟಲ್. ಈಗಷ್ಟೇ ಮನೆಗೆ ಬಂದೆ. ಮೆಟ್ಲು ಹತ್ಕೊಂಡು ಬಂದು ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಫಸ್ಟ್ ಕೂತ್ಕೊಬಿಡ್ತೀನಿ. ಊಟ ಬೇರೆ ಮಾಡಬೇಕು. ಇವಾಗ ಊಟ ಮಾಡಿಕೊಂಡು ಟ್ಯಾಬ್ಲೆಟ್ ಇಸ್ಕೊಂಡು ಬರೋಕ್ಕೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಸಿತೈತೆ. ಊಟ ಮಾಡೋದಂತ ಅಡುಗೆ ಮನೆಗೆ ಹೋಗಿ ನೋಡೋದಂತ ನೋಡೋಕ್ಕೆ ಹೋದರೆ ನಮ್ಮಮ್ಮ ಏನೂ ಮಾಡಿಲ್ಲ. ಊರಿಗೆ ಹೊಂಟೋಗೈತೆ, ಏನೂ ಮಾಡದೆ ಹೋಗೈತೆ. ಇವಾಗ ಊಟ ಮಾಡಬೇಕು. ಮನೇಲಿ ಬೇರೆ ಏನೂ ಇಲ್ಲ. ಅವತ್ತು ಮೊನ್ನೆ 1-2 ಮ್ಯಾಗಿ ತೊಗೊಂಡು ಬಂದಿಟ್ಟಿದ್ದೆ. ಅದನ್ನು ಇವಾಗ ಮಾಡ್ಕೊಂಡು ತಿನ್ನಬೇಕು. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಬೇಕು. ಅದೇ ಬೇಜಾರು. ಮ್ಯಾಗಿ ಮಾಡಿಬಿಟ್ಟು ತಿನ್ಬೇಕಾದ್ರೆ ಸಿಗ್ತೀನಿ ಗೈಸ್. ಫೈನಲಿ ಮ್ಯಾಗಿ ರೆಡಿ. ಪಿನಿಸ್ ಕರೆಕ್ಟ್ ಏನೂ ಇರಲಿಲ್ಲ. ಅದಕ್ಕೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದು. ನಮ್ಮ ಮನೇಲಿ ಫೋರ್ಕು ಇಲ್ಲ, ಅರ್ಜೆಂಟಾಗಿ ಹುಡ್ಕಕ್ಕೂ ಆಗಲಿಲ್ಲ. ಅಮ್ಮ ಎಲ್ಲೆಲ್ಲ ಹತ್ತಾಕ್ಬಿಡೈತೆ. ಅದಕ್ಕೆ ಇದೇ ಸ್ಪೂನಲ್ಲಿ ತಿಂತಿದ್ದೀನಿ ಗೈಸ್. ಹೆಂಗಿದೆ ಹೇಳ್ತೀನಿ ತಿಂದ್ಬಿಟ್ಟು. ಗೈಸ್, ನಾನು ಮಾಡಿರೋ ಟೇಸ್ಟ್ ಚೆನ್ನಾಗಿದ್ದೇ ಇರುತ್ತೆ. ಅದು ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ನನ್ನ ಮ್ಯಾಗಿ ಚೆನ್ನಾಗಿರುತ್ತೆ. ಇವಾಗ ಮ್ಯಾಗಿ ತಿನ್ಕೊಳ್ಳೋ
ಹಾಸ್ಪಿಟಲಿಗೆ ಹೋಗಿ ಟ್ಯಾಬ್ಲೆಟ್ ಇಸ್ಕೊಳ್ಬೇಕು. ಆಮೇಲೆ ಸಿಗ್ತೀನಿ. ಮ್ಯಾಗಿ ತಿನ್ಕೊಂಡು ಇವಾಗ ಹಾಸ್ಪಿಟಲ್ಗೆ ಹೋಗ್ತೀವಿ. ಊಟ ಮಾಡ್ಕೊಂಡು ಬಂದಿರ್ತಾರೆ, ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ ಇಸ್ಕೊಂಡು ಹಾಗೆ ಬರ್ಡೇಗೆ ಹೋಗ್ಬೇಕು ಗೈಸ್. ಬನ್ನಿ ಹೋಗೋಣ. ಇಷ್ಟೆಲ್ಲ ಟ್ಯಾಬ್ಲೆಟ್ಸು ಮತ್ತು ಆಯಿಂಟ್ಮೆಂಟು ಕೊಟ್ಟವ್ರೆ. ಇದನ್ನು ಇಸ್ಕೊಂಡು ಇವಾಗ ಹೋಗ್ಬೇಕು, ಹಾಗೆ ಬರ್ಡೇಗೆ ಹೋಗ್ಬೇಕು. ಬರ್ಡೇಗೆ ಹೋಗೋದಕ್ಕೂ ಮುಂಚೆ ಏನಾದರೂ ಗಿಫ್ಟ್ ತೊಗೋಬೇಕಾಗಿತ್ತಲ್ಲ, ಅದಕ್ಕೆ ಮಾರ್ಕೆಟ್ ರೋಡಿಗೆ ಬಂದಿದ್ದೆ. ಗಿಫ್ಟ್ ಅಂತ ಏನೇನೋ ಕೊಡೋದಕ್ಕಿಂತ ಒಂದು ಯೂಸ್ ಆಗುವಂಥ ಒಂದು ಗಿಫ್ಟ್ ಕೊಟ್ಟರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ, ನಮಗೂ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ಅಂತ ರಿಂಗ್ನ ತೊಗೊಂಡು ಗಿಫ್ಟ್ ತೊಗೊಂಡು ಮನೆಗೆ ಹೋಗ್ತೀನಿ. ಬರ್ಡೇ ಬಾಯ್ ಇನ್ನೂ ಬಂದಿಲ್ಲ. ಬರ್ಡೇ ಬಾಯ್ ಬಂದಮೇಲೆ ಕೇಕ್ ಕಟ್ ಮಾಡಿಸ್ಬೇಕು. ಅದಕ್ಕೆ ಈಗ ಸದ್ಯಕ್ಕೆ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಮಾತ್ರ ನೋಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಇವಾಗ ಕೇಕ್ ಕಟ್ ಮಾಡಿಸೋದಕ್ಕಿಂತ ಬರ್ಡೇಗೆ ಹೋಗ್ತಿದ್ದೀನಿ. ಗೈಸ್ ಬರ್ಡೇ ಹಾಲಿಗೆ ಬಂದಿದ್ದೀವಿ, ಇನ್ನು ಕೇಕ್ ಕಟ್ ಮಾಡೋರು ಬಂದಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಈಗ ಅವ್ರು ಬಂದಿದ್ದ ತಕ್ಷಣ ಕೇಕ್ ಕಟ್ ಮಾಡಿಸ್ಬೇಕು. ಫೈನಲಿ ಬರ್ಡೇ ಎಲ್ಲ ಮುಗೀತು. ಅವರು ವಿಡಿಯೋಗೆ ಬರ್ದೇ ಇರೋ ಕಾರಣ ಈ ವಿಡಿಯೋನ ಬ್ಲರ್ ಮಾಡಿದ್ದೀನಿ. ಗೈಸ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹಂಗೆ ಪಾರ್ಟಿ ಎಲ್ಲ ತೊಗೊಂಡು ಟ್ರೀಟ್ ತೊಗೊಂಡು ಅಲ್ಲಿಂದ ಮನೆಗೆ ಬಂದು ಟಯರ್ಡಾಗಿ ಮಲ್ಕೊಬಿಟ್ಟಿದ್ದೆ. ಈಗಷ್ಟೇ ಇದ್ದೆ. ಬರ್ಡೇ ಬಾಯಿ ವಿಡಿಯೋಗೆ ಬಂದಿಲ್ದಿರೋ ಕಾರಣ ಅವ್ರನ್ನ ವಿಡಿಯೋ ಮಾಡಿಲ್ಲ. ಹಾಗೆ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಮ್ಯಾ ಪೀಸ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.